ನಮಸ್ಕಾರಗಳು ಸ್ನೇಹಿತರೆ. ನಮ್ಮ ವಿವಾಹ ಪ್ರೊಫೈಲ್ ಚಾನಲ್ ಮೂಲಕ ಮತ್ತೊಂದು ವಧು ಪ್ರೊಫೈಲನ್ನು ಪರಿಚಯಿಸುತ್ತಿದ್ದೇವೆ. ಇಂದಿನ ವಧುವಿನ ಹೆಸರು ದೀಪಿಕಾ ಎಸ್ ಅಂತ. ಮೂಲತಃ ಇವರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನವರು. ಹಸಿರು ಮಯವಾದ ಊರಿನಲ್ಲಿ ಜನಿಸಿ ಬೆಳೆದಂತಹ ಇವರ ವ್ಯಕ್ತಿತ್ವದಲ್ಲಿ ಸರಳತೆ ಮತ್ತು ಮೃದು ಸ್ವಭಾವ ತುಂಬಿಕೊಂಡಿದೆ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ದೀಪಿಕಾರವರ ವಯಸ್ಸು 26 ವರ್ಷ, ಎತ್ತರ 5 ಅಡಿ ಹಾಗೂ 4 ಇಂಚು, ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿದ್ದು ಜೀವನದಲ್ಲಿ ಸದಾ ಚುರುಕಾಗಿರುತ್ತಾರೆ. ತಮ್ಮ ಮಾತಿನಲ್ಲಿ ಮಧುರತೆ, ವರ್ತನೆಯಲ್ಲಿ ಸೌಮ್ಯತೆ ಮತ್ತು ಎಲ್ಲರೊಂದಿಗೆ ಹೊಂದಿಕೊಳ್ಳುವ ಗುಣ ಇವರ ವಿಶೇಷತೆ ಎಂದು ಕೂಡ ನಾವು ನಿಮಗೆ ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇವರು ಶಿಕ್ಷಣದಲ್ಲಿ ಸದಾ ಮೆಚ್ಚುಗೆಯನ್ನು ಪಡೆದ ದೀಪಿಕಾ ಅವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಊರಿನಲ್ಲಿಯೇ ಮುಗಿಸಿದ್ದಾರೆ. ನಂತರ ಮೈಸೂರಿನಲ್ಲಿ BCom ಪದವಿಯನ್ನು ಪಡೆದಿದ್ದಾರೆ. ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ ಅವರು MBA ಕೂಡ ಪೂರೈಸಿದ್ದಾರೆ. ಇವರಿಗೆ ಶಿಕ್ಷಣವೆಂದರೆ ಕೇವಲ ಪುಸ್ತಕದ ಅಧ್ಯಯವಲ್ಲ, ಬದುಕನ್ನು ಸುಂದರವಾಗಿಸುವ ದಾರಿ ಎನ್ನುವ ನಂಬಿಕೆ ಕೂಡ ಇದೆ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಫ್ರೆಂಡ್ಸ್, ಪ್ರಸ್ತುತ ದೀಪಿಕಾ ಅವರು ಬೆಂಗಳೂರು ನಗರದಲ್ಲಿರುವ ಖಾಸಗಿ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಹುದ್ದೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ತಮ್ಮ ಉದ್ಯೋಗದಲ್ಲಿ ಶ್ರದ್ಧೆ ಮತ್ತು ನಿಷ್ಠೆ ಇಟ್ಟುಕೊಂಡು ಕೆಲಸವನ್ನು ಮಾಡುವ ಅವರು ವೃತ್ತಿ ಜೀವನದ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿಯೂ ಆಸಕ್ತಿಯನ್ನು ಹೊಂದಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಸರಳವಾದ ಜೀವನ ಶೈಲಿಯನ್ನು ಅನುಸರಿಸುವ ಅವರು ಆಧುನಿಕ ಚಿಂತನೆಯೊಂದಿಗೆ ಸಂಸ್ಕಾರ ಮತ್ತು ಮೌಲ್ಯಗಳ ಸಮತೋಲನವನ್ನು ಕಾಯ್ದುಕೊಂಡಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಸ್ನೇಹಿತರೆ, ದೀಪಿಕಾರವರ ಕುಟುಂಬವು ಒಗ್ಗಟ್ಟಿನ ಕುಟುಂಬ. ಇವರ ತಂದೆ ಕೃಷಿಯಾಗಿದ್ದು ತಾಯಿ ಗೃಹಿಣಿಯಾಗಿದ್ದಾರೆ. ಇವರಿಗೆ ಒಬ್ಬ ತಂಗಿ ಕೂಡ ಇದ್ದು ಪ್ರಸ್ತುತ ಪದವಿ ವ್ಯಾಸಂಗವನ್ನು ಮಾಡುತ್ತಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಬಾಂಧವ್ಯ ಮತ್ತು ಮೌಲ್ಯಗಳಿಗೆ ವಿಶೇಷ ಸ್ಥಾನವಿದೆ. ಹವ್ಯಾಸಗಳ ವಿಷಯಕ್ಕೆ ಬಂದರೆ ದೀಪಿಕಾ ಅವರಿಗೆ ಪುಸ್ತಕವನ್ನು ಓದುವುದು, ಸಂಗೀತ ಕೇಳುವುದು, ಅಡುಗೆ ಮಾಡುವುದು ಮತ್ತು ಪ್ರವಾಸಕ್ಕೆ ಹೋಗುವುದು ಬಹಳ ಇಷ್ಟ ಎಂದು ಕೂಡ ತಿಳಿಸಲಾಗ್ತಿದೆ. ವಿಶೇಷವಾಗಿ ಹೊಸ ಸ್ಥಳಗಳನ್ನು ಅರಿಯುವುದರಲ್ಲಿ ಅವರಿಗೆ ಅಪಾರ ಆಸಕ್ತಿ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ದೀಪಿಕಾರವರು ಬಯಸುತ್ತಿರುವಂತಹ ವರನು ಶಿಕ್ಷಿತನಾಗಿರಬೇಕಂತೆ, ಹೊಣೆಗಾರಿಕೆಯನ್ನು ಹೊಂದಿರುವ, ಕುಟುಂಬ ಮೌಲ್ಯಗಳನ್ನು ಗೌರವಿಸುವ ಮತ್ತು ಜೀವನವನ್ನು ಧನಾತ್ಮಕವಾಗಿ ನೋಡಬಲ್ಲಂತಹ ವ್ಯಕ್ತಿಯಾಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ವಭಾವದಲ್ಲಿ ಸರಳತೆ, ಪ್ರಾಮಾಣಿಕತೆ ಮತ್ತು ಸ್ನೇಹ ಭಾವ ಇವರಿಗೆ ಬಹಳ ಮುಖ್ಯ ಎಂದು ಕೂಡ ತಿಳಿಸಲಾಗ್ತಿದೆ. ಜೀವನದಲ್ಲಿ ಸಂತೋಷ ದುಃಖಗಳನ್ನು ಹಂಚಿಕೊಂಡು ಸಾಗಬಲ್ಲ ಸಂಗಾತಿಯನ್ನು ಹುಡುಕುತ್ತಿದ್ದಾರೆ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.